ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆಶಿ ಆಪ್ತ ಶಾಸಕರು ಸಿಹಿ ಸುದ್ದಿಯನ್ನ ತಂದ್ರ ಅನ್ನುವಂತಹ ಪ್ರಶ್ನೆ. ಕಾರಣ, ಯಾರೆಲ್ಲ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ದೆಹಲಿಗೆ ಹೋಗಿದ್ರು ಅವರೀಗ ಶುಭ ಸುದ್ದಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. 100ಕ್ಕೆ 200ರಷ್ಟು ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಇದು 100% ಅಲ್ಲ, 200% ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ಗೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ದೆಹಲಿ ಭೇಟಿಯ ಬಳಿಕ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಿಂದ ಡಿಕೆ ಶಿವಕುಮಾರ್ ಬಣ ವಾಪಸ್ ಆಗಿ ಡಿಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿಯನ್ನ ಹೊತ್ತು ತಂದ್ರ. 200%, 200% ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಶೀಘ್ರದಲ್ಲೇ ಡಿಕೆಶಿಗೆ ಸಿಹಿ ಸುದ್ದಿ ಅಂತ ಅವರು ಹೇಳಿರೋದು. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಸರ್, ನಿಮ್ಮ ಒತ್ತಾಸೆ ಸಹ ಇದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತ. ಈಗ ನಾನು ಯಾವತ್ತೂ ಆ ಮಾತಿಗೆ ಬದ್ಧವಾಗಿರ್ತೀನಿ. ನಾನು ಬದ್ಧವಾಗಿದ್ದೀನಿ. ಅಂದ್ರೆ ಡಿಕೆಶಿ ಅವರು ಇವತ್ತು ಒಂದು ಮಾತು ಹೇಳಿದ್ರು ಸರ್, 5-6 ಜನರ ಗುಟ್ಟಿನ ವ್ಯವಹಾರ ಆಗಿದೆ, ಆ ಮಾತಿನಂತೆ ನಡ್ಕೋಬೇಕು ಅನ್ನೋ ಮಾತನ್ನ ಪ್ರಸ್ತಾಪ ಮಾಡ್ತಿದ್ರು. ಅವ್ರಿಗೆ ಗೊತ್ತಲ್ಲ ಅದು 5-6 ಅಂದ್ರೆ ಯಾರಿದ್ರು ಅವ್ರಿಗೆ ಗೊತ್ತು. ಸರ್, ನಿಮ್ಮ ಒತ್ತಾಸೆಗೆ ಹೈಕಮಾಂಡ್ ಸಹ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ನಿಮ್ಮ ಒತ್ತಾಸೆ ಅಂತೆ ಹೋಗಿದ್ದು ಸಿಹಿ ಸುದ್ದಿನ ಕಹಿ ಸುದ್ದಿನ ಸರ್? ಎಲ್ಲ ಸಿಹಿ ಸುದ್ದಿನೇ ಅದು. ಯಾವ ರೀತಿ ಸಿಹಿ ಸುದ್ದಿ ಸರ್? ನಮ್ಮ ಪ್ರಕಾರ ಯಾವ ರೀತಿ ಸಿಹಿ ಸುದ್ದಿ ಹೇಳ್ತೀನಲ್ಲ, ಡಿಕೆಶಿ ಅವರು ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್? ಹೇಳ್ತೀನಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀನಿ. ನಾನು ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗ್ತಾರೆ. ಯಾವಾಗ ಆಗ್ತಾರೆ? ಹೀಗೆ ಆಗ್ತಾರೆ. ಹೈಕಮಾಂಡ್ ಸರ್, ನಿಮ್ಗೇನಾದ್ರೂ ಹೈಕಮಾಂಡ್ ಮುನ್ಸೂಚನೆ ಕೊಟ್ಟಿದ್ಯಾ ಸಿಎಂ ಮಾಡ್ತೀವಿ ಅಂತ? ಯಾರಿಗೂ ಸೂಚನೆ ಅಲ್ಲ. ಅದು ಹೇಳಿದ್ರು, ನಮ್ಮ ನಾಯಕರು ಹೇಳಿದವರಲ್ಲ, ಅದು ಅವರ 4-5 ಜನ ವಿಚಾರ. ಅದು ಅವ್ರ 4-5 ಜನ ಕೂತು ತೀರ್ಮಾನ ತಗೊಳ್ತಾರೆ. ಹೈಕಮಾಂಡ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆಶಿ ಆಪ್ತ ಶಾಸಕರು ಸಿಹಿ ಸುದ್ದಿಯನ್ನ ತಂದ್ರ ಅನ್ನುವಂತಹ ಪ್ರಶ್ನೆ. ಕಾರಣ, ಯಾರೆಲ್ಲ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ದೆಹಲಿಗೆ ಹೋಗಿದ್ರು ಅವರೀಗ ಶುಭ ಸುದ್ದಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. 100ಕ್ಕೆ 200ರಷ್ಟು ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಇದು 100% ಅಲ್ಲ, 200% ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ಗೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ದೆಹಲಿ ಭೇಟಿಯ ಬಳಿಕ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಿಂದ ಡಿಕೆ ಶಿವಕುಮಾರ್ ಬಣ ವಾಪಸ್ ಆಗಿ ಡಿಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿಯನ್ನ ಹೊತ್ತು ತಂದ್ರ. 200%, 200% ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಶೀಘ್ರದಲ್ಲೇ ಡಿಕೆಶಿಗೆ ಸಿಹಿ ಸುದ್ದಿ ಅಂತ ಅವರು ಹೇಳಿರೋದು. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಸರ್, ನಿಮ್ಮ ಒತ್ತಾಸೆ ಸಹ ಇದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತ. ಈಗ ನಾನು ಯಾವತ್ತೂ ಆ ಮಾತಿಗೆ ಬದ್ಧವಾಗಿರ್ತೀನಿ. ನಾನು ಬದ್ಧವಾಗಿದ್ದೀನಿ. ಅಂದ್ರೆ ಡಿಕೆಶಿ ಅವರು ಇವತ್ತು ಒಂದು ಮಾತು ಹೇಳಿದ್ರು ಸರ್, 5-6 ಜನರ ಗುಟ್ಟಿನ ವ್ಯವಹಾರ ಆಗಿದೆ, ಆ ಮಾತಿನಂತೆ ನಡ್ಕೋಬೇಕು ಅನ್ನೋ ಮಾತನ್ನ ಪ್ರಸ್ತಾಪ ಮಾಡ್ತಿದ್ರು. ಅವ್ರಿಗೆ ಗೊತ್ತಲ್ಲ ಅದು 5-6 ಅಂದ್ರೆ ಯಾರಿದ್ರು ಅವ್ರಿಗೆ ಗೊತ್ತು. ಸರ್, ನಿಮ್ಮ ಒತ್ತಾಸೆಗೆ ಹೈಕಮಾಂಡ್ ಸಹ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ನಿಮ್ಮ ಒತ್ತಾಸೆ ಅಂತೆ ಹೋಗಿದ್ದು ಸಿಹಿ ಸುದ್ದಿನ ಕಹಿ ಸುದ್ದಿನ ಸರ್? ಎಲ್ಲ ಸಿಹಿ ಸುದ್ದಿನೇ ಅದು. ಯಾವ ರೀತಿ ಸಿಹಿ ಸುದ್ದಿ ಸರ್? ನಮ್ಮ ಪ್ರಕಾರ ಯಾವ ರೀತಿ ಸಿಹಿ ಸುದ್ದಿ? ಹೇಳ್ತೀನಲ್ಲ, ಡಿಕೆಶಿ ಅವರು ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್? ಹೇಳ್ತೀನಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀನಿ. ನಾನು ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗ್ತಾರೆ. ಯಾವಾಗ ಆಗ್ತಾರೆ? ಹೀಗೆ ಆಗ್ತಾರೆ. ಹೈಕಮಾಂಡ್ ಸರ್, ನಿಮ್ಗೇನಾದ್ರೂ ಹೈಕಮಾಂಡ್ ಮುನ್ಸೂಚನೆ ಕೊಟ್ಟಿದ್ಯಾ ಸಿಎಂ ಮಾಡ್ತೀವಿ ಅಂತ? ಯಾರಿಗೂ ಸೂಚನೆ ಅಲ್ಲ. ಅದು ಹೇಳಿದ್ರು, ನಮ್ಮ ನಾಯಕರು ಹೇಳಿದವರಲ್ಲ, ಅದು ಅವರ 4-5 ಜನ ವಿಚಾರ. ಅದು ಅವ್ರ 4-5 ಜನ ಕೂತು ತೀರ್ಮಾನ ತಗೊಳ್ತಾರೆ. ಹೈಕಮಾಂಡ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆಶಿ ಆಪ್ತ ಶಾಸಕರು ಸಿಹಿ ಸುದ್ದಿಯನ್ನ ತಂದ್ರ ಅನ್ನುವಂತಹ ಪ್ರಶ್ನೆ. ಕಾರಣ, ಯಾರೆಲ್ಲ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ದೆಹಲಿಗೆ ಹೋಗಿದ್ರು ಅವರೀಗ ಶುಭ ಸುದ್ದಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. 100ಕ್ಕೆ 200ರಷ್ಟು ಡಿಕೆ ಶಿವಕುಮಾರ್
ಸಿಎಂ ಆಗೇ ಆಗ್ತಾರೆ. ಇದು 100% ಅಲ್ಲ, 200%. 200% ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ಗೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ದೆಹಲಿ ಭೇಟಿಯ ಬಳಿಕ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಿಂದ ಡಿಕೆ ಶಿವಕುಮಾರ್ ಬಣ ವಾಪಸ್ ಆಗಿ ಡಿಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿಯನ್ನ ಹೊತ್ತು ತಂದ್ರ. 200%, 200% ಡಿಕೆ ಶಿವಕುಮಾರ್ ಸಿಎಂ ಆಗಿ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಶೀಘ್ರದಲ್ಲೇ ಡಿಕೆಶಿಗೆ ಸಿಹಿ ಸುದ್ದಿ ಅಂತ ಅವ್ರು ಹೇಳಿರೋದು. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಸರ್, ನಿಮ್ಮ ಒತ್ತಾಸೆ ಸಹ ಇದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತ. ಈಗ ಹೈಕಮಾಂಡ್ ನಾನು ಯಾವತ್ತೂ ಆ ಮಾತಿಗೆ ಬದ್ಧವಾಗಿರ್ತೀನಿ. ನಾನು ಬದ್ಧವಾಗಿದ್ದೀನಿ. ಅಂದ್ರೆ ಡಿಕೆಶಿ ಅವರು ಇವತ್ತು ಒಂದು ಮಾತು ಹೇಳಿದ್ರು ಸರ್, 5-6 ಜನರ ಗುಟ್ಟಿನ ವ್ಯವಹಾರ ಆಗಿದೆ, ಆ ಮಾತಿನಂತೆ ನಡ್ಕೋಬೇಕು ಅನ್ನೋ ಮಾತನ್ನ ಪ್ರಸ್ತಾಪ ಮಾಡ್ತಿದ್ರು. ಅವ್ರಿಗೆ ಗೊತ್ತಲ್ಲ ಅದು 5-6 ಅಂದ್ರೆ ಅವ್ರು ಯಾರಿದ್ರು ಅವ್ರಿಗೆ ಗೊತ್ತು. ಸರ್, ನಿಮ್ಮ ಒತ್ತಾಸೆಗೆ ಹೈಕಮಾಂಡ್ ಸಹ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ನಿಮ್ಮ ಒತ್ತಾಸೆ ಅಂತೆ ಹೋಗಿದ್ದು ಸಿಹಿ ಸುದ್ದಿನ ಕಹಿ ಸುದ್ದಿನ ಸರ್? ಎಲ್ಲ ಸಿಹಿ ಸುದ್ದಿನೇ ಅದು. ಯಾವ ರೀತಿ ಸಿಹಿ ಸುದ್ದಿ ಸರ್? ನಮ್ಮ ಪ್ರಕಾರ ಯಾವ ರೀತಿ ಸಿಹಿ ಸುದ್ದಿ? ಹೇಳ್ತೀನಲ್ಲ, ಡಿಕೆಶಿ ಅವರು ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್? ಹೇಳ್ತೀನಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀವಿ. ನಾನು ಅಲ್ಲ ಸರ್, ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗುತ್ತೆ. ಯಾವಾಗ ಆಗ್ತಾರೆ? ಈಗ ಆಗ್ತಾರೆ. ಏನು ಹೈಕಮಾಂಡ್ ಹೈಕಮಾಂಡ್ ಅಲ್ಲ ಸರ್, ನಿಮ್ಗೇನಾದ್ರೂ ಹೈಕಮಾಂಡ್ ಮುನ್ಸೂಚನೆ ಕೊಟ್ಟಿದ್ಯಾ ಸಿಎಂ ಮಾಡ್ತೀವಿ ಅಂತ? ಯಾರಿಗೂ ಸೂಚನೆ ಅಲ್ಲ, ಅದು ಹೇಳಿದ್ರು ನಮ್ಮ ನಾಯಕರು ಹೇಳಿದಾರಲ್ಲ, ಅದು ಅವರ 4-5 ಜನ ವಿಚಾರ. ಅದು ಅವ್ರ 4-5 ಜನ ಕೂತು ತೀರ್ಮಾನ ತಗೊಳ್ತಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಸರ್, ನಿಮ್ಮ ಒತ್ತಾಸೆ ಸಹ ಇದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತ. ಈಗ ಹೈಕಮಾಂಡ್ ನಾನು ಯಾವತ್ತೂ ಆ ಮಾತಿಗೆ ಬದ್ಧವಾಗಿರ್ತೀನಿ. ನಾನು ಬದ್ಧವಾಗಿದ್ದೀನಿ. ಅಂದ್ರೆ ಡಿಕೆಶಿ ಅವರು ಇವತ್ತು ಒಂದು ಮಾತು ಹೇಳಿದ್ರು ಸರ್, 5-6 ಜನರ ಗುಟ್ಟಿನ ವ್ಯವಹಾರ ಆಗಿದೆ, ಆ ಮಾತಿನಂತೆ ನಡ್ಕೋಬೇಕು ಅನ್ನೋ ಮಾತನ್ನ ಪ್ರಸ್ತಾಪ ಮಾಡ್ತಿದ್ರು. ಅವ್ರಿಗೆ ಗೊತ್ತಲ್ಲ ಅದು 5-6 ಅಂದ್ರೆ ಅವ್ರು ಯಾರಿದ್ರು ಅವ್ರಿಗೆ ಗೊತ್ತು. ಸರ್, ನಿಮ್ಮ ಒತ್ತಾಸೆಗೆ ಹೈಕಮಾಂಡ್ ಸಹ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ನಿಮ್ಮ ಒತ್ತಾಸೆ ಅಂತೆ ಹೋಗಿದ್ದು ಸಿಹಿ ಸುದ್ದಿನ ಕಹಿ ಸುದ್ದಿನ ಸರ್? ಎಲ್ಲ ಸಿಹಿ ಸುದ್ದಿನೇ ಅದು. ಯಾವ ರೀತಿ ಸಿಹಿ ಸುದ್ದಿ ಸರ್? ನಮ್ಮ ಪ್ರಕಾರ ಯಾವ ರೀತಿ ಸಿಹಿ ಸುದ್ದಿ? ಹೇಳ್ತೀನಲ್ಲ, ಡಿಕೆಶಿ ಅವರು ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್? ಹೇಳ್ತೀನಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀವಿ. ನಾನು ಅಲ್ಲ ಸರ್, ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗುತ್ತೆ. ಯಾವಾಗ ಆಗ್ತಾರೆ? ಈಗ ಆಗ್ತಾರೆ. ಏನು ಹೈಕಮಾಂಡ್ ಹೈಕಮಾಂಡ್ ಅಲ್ಲ ಸರ್, ನಿಮ್ಗೇನಾದ್ರೂ ಹೈಕಮಾಂಡ್ ಮುನ್ಸೂಚನೆ ಕೊಟ್ಟಿದ್ಯಾ ಸಿಎಂ ಮಾಡ್ತೀವಿ ಅಂತ? ಯಾರಿಗೂ ಸೂಚನೆ ಅಲ್ಲ, ಅದು ಹೇಳಿದ್ರು ನಮ್ಮ ನಾಯಕರು ಹೇಳಿದಾರಲ್ಲ, ಅದು ಅವರ 4-5 ಜನ ವಿಚಾರ. ಅದು ಅವ್ರ 4-5 ಜನ ಕೂತು ತೀರ್ಮಾನ ತಗೊಳ್ತಾರೆ. ಹೈಕಮಾಂಡ್